ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬಹಳ ಇಂಪಾರ್ಟೆಂಟ್, ಜಾಬ್ ಹುಡುಕ್ತಾ ಇರೋರಿಗೆ, ಕೆಲಸ ಬೇಕು ಅಂತ ಹೇಳ್ತಾ ಇರೋರಿಗೆ ಒಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸ್ವಲ್ಪ ದಿನ ಜಾಬ್ಸ್ ಬಗ್ಗೆನೆ, ಜಾಬ್ ಓಪನಿಂಗ್ಸ್ ಬಗ್ಗೆನೆ ನಾವು ಮಾತಾಡೋಣ. ಯಾಕಂದ್ರೆ ತುಂಬಾ ಜನ ಜಾಬ್ಸ್ ಬೇಕಾಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೇನೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ. ಧನ್ಯವಾದಗಳು ಎಲ್ಲರಿಗೂ ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿರೋದಕ್ಕೆ. ಹಾಗೇನೆ ಇವತ್ತಿನ ಟಾಪಿಕ್ ನ ಶುರು ಮಾಡ್ಕೊಂಡ್ಬಿಡೋಣ. BEL ಎಲ್ಲರಿಗೂ ಗೊತ್ತಲ್ವಾ, ಭಾರತ್ ಎಲೆಕ್ಟ್ರಿಕ್ ಲಿಮಿಟೆಡ್ ಅಂತ ಹೇಳಿ. ಇಲ್ಲಿ ಇವಾಗ ಜಾಬ್ ಓಪನಿಂಗ್ಸ್ ಆಗಿರುವಂತದ್ದು ತುಂಬಾ ಯೂತ್ಸ್ ಗಳಿಗೆ ಸ್ಪೆಷಲಿ ಹೆಲ್ಪ್ ಆಗುವಂತ ಒಂದು ಒಳ್ಳೆ ಜಾಬ್ ಓಪನಿಂಗ್ ಆಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಇವಾಗ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ಹುದ್ದೆಗಳು ಸೊ ನೋಡಿ 2024 ಮತ್ತೆ ಜಾಬ್ ಓಪನಿಂಗ್ಸ್ ಆಗಿದೆ. ಸೊ ಈಗ ಏನೇನೆಲ್ಲ ಇದೆ ಅಂತ ಹೇಳ್ತೀನಿ ನೋಡಿ. ನೇಮಕಾತಿ ಸಂಖ್ಯೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಸರಿನಾ? ಎಷ್ಟು ವೇತನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 30,000ದಿಂದ 40,000 ರೂಪಾಯಿ ತನಕನೂ ಕೊಡ್ತಾ ಇದ್ದಾರೆ. ಹಾಗೇನೆ ಟೋಟಲ್ ಆಗಿ 517 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಎಲ್ಲಿ ವಿಳಾಸ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ನ ಮಾಡಿದ್ದಾರೆ. ಸೊ ನೀವ್ ಯಾವ್ದೇ ಒಂದು ಮೂಲೆಯಿಂದ ಈ ವಿಡಿಯೋನ ಕುತ್ಕೊಂಡು ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಭಾರತದೊಳಗಡೆ ನೀವೇನಾದ್ರೂ ಇದಕ್ಕೆ ಅರ್ಹರಾಗಿದ್ರೆ 517 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಏನು ಅಂತ ಹೇಳಿದ್ರೆ ಹುದ್ದೆ ಯಾವುದು ಅಂತ ಹೇಳಿದ್ರೆ ಟ್ರೈನಿ ಇಂಜಿನಿಯರ್ ಅಂತ ಹೇಳಿ ಒಂದು ಪೋಸ್ಟ್ ಇರುವಂತದ್ದು. ಆ ಪೋಸ್ಟ್ಗೆ ಇದನ್ನ ಕಾಲ್ ಮಾಡಿದ್ದಾರೆ. ಸೊ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕು ಅಂತ ಹೇಳ್ತೀನಿ. MTech, ME, BTech, BE, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕಂಪ್ಲೀಟ್ ಆಗಿ ಇದು IT ಸೆಕ್ಟರ್ಗೆ ಸಂಬಂಧಪಟ್ಟಿರುವಂತ ಜಾಬ್ ಓಪನಿಂಗ್ಸ್. ಸೊ ರೀಸೆಂಟ್ ಆಗಿ ಯಾರೆಲ್ಲ ಇಂಜಿನಿಯರಿಂಗ್ ಗಳನ್ನ ಮುಗಿಸಿದೀರಾ ಅಥವಾ MTech, ME, BTech ಯಾರೆಲ್ಲ ನಾನು ಹೇಳಿರುವಂತ ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕ್, ಇನ್ಫಾರ್ಮೇಶನ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಕ್ಯಾಟಗರೀಸ್ ಅಲ್ಲಿ ಓದಿರ್ತೀರಾ ಅಲ್ವಾ, ಇಂಥವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಹಾಗೇನೆ ಏಜ್ ಕ್ರೈಟೀರಿಯಾ ಅಫ್ಕೋರ್ಸ್ ಇರುತ್ತೆ. 20 ವರ್ಷದಿಂದ 30 ವರ್ಷ ಮೀರಿರಬಾರದು. ಓಕೆನಾ? ಸೊ 28 to 30 ಏಜ್ ಅಲ್ಲಿ ಯಾರಿದ್ದಾರೆ ಅಂತವರಿಗೆ ಮಾತ್ರ ಇಲ್ಲಿ ಕರೆದಿರುವಂತದ್ದು. ಹಾಗೇನೆ ಇದರಲ್ಲಿ ರಿಲ್ಯಾಕ್ಸೇಷನ್ಸ್ ನ ಕೊಟ್ಟಿದ್ದಾರೆ. SC/ST ಗೆ 5 ವರ್ಷ, OBC ಗೆ 3 ವರ್ಷ, ಹಾಗೆ PW ಗೆ 10 ವರ್ಷ ರಿಲ್ಯಾಕ್ಸೇಷನ್ಸ್ ನ ಕೊಟ್ಟಿರುವಂತದ್ದು. ಫೀಸ್ ಖಂಡಿತವಾಗ್ಲೂ ಇರುತ್ತೆ. SC/ST PWD ಅಭ್ಯರ್ಥಿಗಳಿಗೆ ಯಾವ್ದು ಫೀಸ್ ಇರೋದಿಲ್ಲ, ನಿಮಗೆ ಯಾವ್ದು ಫೀಸ್ ಕಟ್ಟಂಗಿಲ್ಲ. ಜನರಲ್ ಕ್ಯಾಟಗರಿಯಲ್ಲಿ ಯಾರ್ಯಾರೆಲ್ಲ ಬರ್ತೀರಾ ಇವ್ರಿಗೆ 150 ರೂಪಾಯಿ ಫೀಸ್ ಇರುತ್ತೆ. ಸೊ ನೀವು ಇಲ್ಲಿ SBI ಬ್ಯಾಂಕ್ಗೆ ನೀವು ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಲಿಂಕ್ ಕೂಡ ಅಲ್ಲೇ ಕೊಟ್ಟಿರ್ತಾರೆ ನೀವು ವೆಬ್ಸೈಟ್ಗೆ ಹೋದಾಗ. ಹಾಗೇನೆ ಇದಕ್ಕೆ ಅರ್ಜಿ ಯಾವಾಗ ಶುರುವಾಗಿದೆ ಅಂತ ಹೇಳಿದ್ರೆ 28/2/2024 ಅಂತ ಹೇಳಿದ್ರೆ ಫೆಬ್ರವರಿ 28ಕ್ಕೆ ಶುರುವಾಗಿದೆ. 13ನೇ ತಾರೀಕು ಅಂತ ಹೇಳಿದ್ರೆ ಇವಾಗ ಮಾರ್ಚ್ 13ನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ದಯವಿಟ್ಟು ಹೋಗಿ ನೀವು ಅಪ್ಲಿಕೇಶನ್ ನ ಪಟ್ಟಂತ ಹಾಕಿ. ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಲಿಂಕ್ ಅಲ್ಲಿ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬರ್ದಿರ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ವೆಬ್ಸೈಟ್ ಹೋಗುತ್ತೆ. ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲೈನ ಮಾಡ್ಬೋದಾಗಿದೆ. ಸೊ ಯೂತ್ಸ್ ಯಾರೆಲ್ಲ ಇಂಜಿನಿಯರಿಂಗ್ ಗಳನ್ನ ಕಂಪ್ಲೀಟ್ ಮಾಡಿದೀರಾ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಇಂಥವ್ರಿಗೆ ಒಂದು ಒಳ್ಳೆ ಅವಕಾಶ. BEL ಅಲ್ಲಿ ನಿಮ್ಗೆ ಇವಾಗ ಜಾಬ್ ಓಪನಿಂಗ್ಸ್ ಆಗಿರುವಂತದ್ದು. ಆಲ್ ಓವರ್ ಇಂಡಿಯಾ ಇದೊಂದು ಓಪನಿಂಗ್ಸ್ ಇರೋದ್ರಿಂದ ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನಿಸ್ತು ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆಯಾ, ಅಪ್ಲಿಕೇಶನ್ ಹಾಕಿದ್ರ ಏನು ಅಂತ ಹೇಳಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೇನೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಸಹಾಯ ಆಗುತ್ತೆ ಅಂತ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.